ಜೈಲು ಹಕ್ಕಿ ಪ್ರಜ್ವಲ್ ರೇವಣ್ಣಗೆ ಕಾಡ್ತಾ ಇದೆ ಆ ಒಂದು ಕಾಯಿಲೆ. ಹಾಗಾದ್ರೆ ಕಾಯಿಲೆ ಯಾವುದು? ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಜೈಲು ಹಕ್ಕಿ ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ರೇಪ್ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಸಚಿವನ ಸುಪುತ್ರ ಪ್ರಜ್ವಲ್ ರೇವಣ್ಣ ಕಳೆದ 1.5 ವರ್ಷದಿಂದ ಜೈಲಿನಲ್ಲಿರ್ತಕ್ಕಂತಹ ಪ್ರಜ್ವಲ್ ವಿಚಾರಣಾಧೀನ ಖೈದಿಯಾಗಿ 14 ತಿಂಗಳು, ಈಗ ಜೀವಾವಧಿ ಸಜಾ ಖೈದಿಯಾಗಿ ಇದ್ದಾರೆ. ಯಾರ ಜೊತೆನೂ ಮಾತನಾಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಜೈಲಿನಲ್ಲೇನು ಹೊರಗಡೆ ಅವ್ರ ಜೊತೆ ಕಷ್ಟ ಸುಖ ಮಾತನಾಡೋದಕ್ಕಾಗುತ್ತೆ? ಸರಿಯಾಗಿ ಊಟ ತಿಂಡಿ ಕೂಡ ಮಾಡುತ್ತಿಲ್ಲವಂತೆ ಪ್ರಜ್ವಲ್. ಸುಮಾರು 3 ತಿಂಗಳು ಬೇಕು ಜೈಲಿನ ಊಟ ಸೆಟ್ ಆಗಬೇಕು ಅಂದ್ರೆ. 2 ದಿನಗಳಿಗೊಮ್ಮೆ ಜೈಲಿನಲ್ಲಿ ಪ್ರಜ್ವಲ್ಗೆ ಕೌನ್ಸಿಲಿಂಗ್ ಮಾಡಲಾಗ್ತಾ ಇದೆ. ಜೀವಾವಧಿ ಶಿಕ್ಷೆಯೇ ಅಂತಿಮವಲ್ಲ, ಹೈಕೋರ್ಟ್ ಕೂಡ ಇದಾವೆ. ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ಹೆಸರಿನಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಪೆರೋಲ್ ಮೇಲೆ ಆಚೆ ಬರಬಹುದು, ಸನ್ನಡತೆ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಹುದು ಅಂತೇಳಿ ಆತನಿಗೆ ಸಮಾಧಾನ ಮಾಡೋದು. ನೀವು ಈ ರೀತಿ ಎಲ್ಲ ಇರಬೇಡಿ, ಮಾನಸಿಕವಾಗಿ ಕುಗ್ಗಬೇಡಿ. ಸೊ ಒಬ್ಬ ಜೀವಾವಧಿ ಶಿಕ್ಷೆ, ಒಬ್ಬ ರಾಜಕಾರಣಿಯಾಗಿದ್ದಂತಹ ವ್ಯಕ್ತಿ ಏಕಾಏಕಿ ಜೈಲಿಗೆ ಹೋದ ನಂತರ ಸ್ವಲ್ಪ ಖಿನ್ನತೆಗೆ ಒಳಗಾಗುವಂತಹದ್ದು ಸ್ವಾಭಾವಿಕ. ಸೊ ಏಕಾಏಕಿ ನಾನು ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದೀನಿ, ನಾನು ನನ್ನ ಜೀವನ ಹೆಂಗೆ, ಇನ್ನು 30-35 ವರ್ಷ ನನಗೆ ಮದುವೆ ಆಗಿಲ್ಲ, ಸೊ ನನ್ನ ಜೀವನ ಹೆಂಗೆ? ಒಂದು ಸ್ವಾಭಾವಿಕ ಮನುಷ್ಯನ ಸ್ವಭಾವ ರೀ ಅದು. ಖಿನ್ನತೆಗೆ ಒಳಗಾಗಿರಬಹುದು. ಊಟ ತಿಂಡಿ ಸೆಟ್ ಆಗೋದಕ್ಕೂ ಒಂದಷ್ಟು ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತೆ. ಜೈಲಿನ ಆಹಾರ ಪದ್ಧತಿಯೇ ಒಂದು ತರಹದ ವಿಚಿತ್ರ. ಉಪ್ಪು ಹೆಚ್ಚಿದ್ರೆ ಖಾರ ಕಮ್ಮಿ ಇರುತ್ತೆ, ಖಾರ ಕಮ್ಮಿ ಇದ್ದರೆ ಹುಳಿ ಜಾಸ್ತಿ ಇರುತ್ತೆ. ಎಲ್ಲವೂ ನೆಟ್ಟಿಗಿದ್ದು ಸಾಂಬಾರು ಸರಿ ಇರೋದಿಲ್ಲ. ಇದು ಅಲ್ಲಿನ ಮ್ಯಾನ್ಯುವಲ್ ಮತ್ತು ಅಲ್ಲಿನ ಸಾಂಪ್ರದಾಯಿಕ ಪದ್ಧತಿ. ಅದರರ್ಥ ಅಲ್ಲಿ ಕಳಪೆ ಊಟ ಕೊಡ್ತಾರೆ ಅಂತಲ್ಲ, ಕೊಡ್ತಾರೆ. ಆದರೆ ಪಶ್ಚಾತ್ತಾಪ ಕೇಂದ್ರಕ್ಕೆ ಬಂದಿರೋ ಅತಿಥಿಗಳಿದ್ದಾರೆ ನೋಡಿ, ಖೈದಿಗಳು, ಅವರಿಗೆ ಒಂದು ಸ್ವಲ್ಪ ಪಾಠ ಆಗಲಿ ಅಂತ ಹೇಳಿ ಊಟದ ರುಚಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಇರ್ತವೆ. ಅದಕ್ಕೆಲ್ಲ ಸೆಟ್ ಆಗ್ತಾ ಖೈದಿಗಳು ಸೆಟ್ ಆಗ್ತಾ ಹೋಗ್ತಾರೆ. ಸೊ ಈಗ ಪ್ರಜ್ವಲ್ ರೇವಣ್ಣರಿಗೆ ಹೊಸತಾಗಿ ಜೈಲಲ್ಲಿ ಸೇರ್ಪಡೆ ಆಗಿರೋದ್ರಿಂದ ಸ್ವಾಭಾವಿಕ ಪ್ರಾಥಮಿಕ ಖಿನ್ನತೆ ಒಳಗಾಗಿರುತ್ತೆ. ಹೀಗಾಗಿ ಆತನಿಗೆ 3 ದಿನಕ್ಕೊಮ್ಮೆ ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದಾರೆ ವೈದ್ಯರು. BE ಮಾಡಿರ್ತಕ್ಕಂತಹ ಪ್ರಜ್ವಲ್ಗೆ ಬಯಸಿದ ಕೆಲಸ ಕೊಡಲಾಗಿದೆ. ಆತ ಏನು ಬಯಸಿದ್ನೋ ಆ ಕೆಲಸವನ್ನು ಕೊಡಲಾಗಿದೆ. ಜೈಲು ಹಕ್ಕಿ ಪ್ರಜ್ವಲ್ ರೇವಣ್ಣಗೆ ಅದೊಂದು ಕಾಯಿಲೆ ಕಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಸೊ ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ಪ್ರಜ್ವಲ್ ಸ್ವಲ್ಪ ಖಿನ್ನತೆಗೆ ಒಳಗಾಗಿರಬಹುದು ಎನ್ನುವಂತಹ ಒಂದು ಮಾಹಿತಿ. ಇನ್ನು BE ವ್ಯಾಸಂಗ ಮಾಡಿರ್ತಕ್ಕಂತಹ ಖೈದಿ ಆಗಿರೋದ್ರಿಂದ ಆ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸವನ್ನು ಕೊಡಲಾಗಿದೆ. ಇನ್ನು ಎಷ್ಟು ಸಮಯ ಕೆಲಸ ಮಾಡ್ತಾ ಇದ್ದಾರೆ? 8 ಅವರು ಕೆಲಸ ಕಡ್ಡಾಯ. ಅದರಲ್ಲಿ ಎಷ್ಟು ಅವರ್ ಮಾಡ್ತಾ ಇದ್ದಾರೆ, ಎಷ್ಟು ಅವರ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನೋ ಖಚಿತತೆ ಇಲ್ಲ. ಸೊ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲವಂತೆ ಪ್ರಜ್ವಲ್ ರೇವಣ್ಣ. 2 ದಿನಗಳಿಗೊಮ್ಮೆ ಕೌನ್ಸಿಲಿಂಗ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.